ನಮಸ್ಕಾರ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಇವತ್ತಿನ ಒಂದು ವಿಡಿಯೋದಲ್ಲಿ ದಿಸ್ ದ್ಯಾಟ್ ದೀಸ್ ಮತ್ತು ದೋಸ್ಗಳ ಒಂದು ಬಳಕೆಗಳು, ಅದನ್ನು ಯಾವ ಥರ ಬಳಕೆ ಮಾಡಬೇಕು, ಎಲ್ಲೆಲ್ಲಿ ಬಳಕೆ ಮಾಡಬೇಕು, ಮತ್ತು ನಾವು ಬಳಸುವಾಗ ಏನಾದರೂ ತಪ್ಪುಗಳಾಗ್ತಾ ಇದ್ದಾವ, ಅದನ್ನೆಲ್ಲದರ ಬಗ್ಗೆ ಕುರಿತಂಥ ಈ ಒಂದು ಕ್ಲಾಸ್ ಇದೆ ಫ್ರೆಂಡ್ಸ್. ಸೊ ಹಾಗಿದ್ರೆ ಇವತ್ತಿನ ಒಂದು ವಿಡಿಯೋದಲ್ಲಿ ತಿಳ್ಕೊಂಬಿಡೋಣ ದಿಸ್ ದ್ಯಾಟ್ ದೀಸ್ ದೋಸ್ ಇದ್ರ ಬಗ್ಗೆ ನೋಡೋಣ ಅಂತ. ಸೊ ಬನ್ನಿ ಹಾಗಿದ್ರೆ ವಿಡಿಯೋ ಪ್ರಾರಂಭ ಮಾಡೋಣ. ಸೊ ಫ್ರೆಂಡ್ಸ್, ನೀವೇನಾದರೂ ಇದೇ ಮೊದಲ ಬಾರಿಗೆ ನಮ್ಮ ವಿಡಿಯೋ ನೋಡ್ತಾ ಇದ್ದರೆ ದಯವಿಟ್ಟು ಚಾನಲ್ಗೆ ಸಬ್ಸ್ಕ್ರೈಬರ್ ಆಗಿರಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ ನೋಟಿಫೈ ಆಗಿರಿ. ಹಾಗೆ ವಿಡಿಯೋ ಇಷ್ಟ ಆದರೆ ಮಾತ್ರ ಒಂದು ಲೈಕ್ ಕೊಟ್ಟು ನಿಮ್ದೆಲ್ಲ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ಸೊ ಬನ್ನಿ ಹಾಗಿದ್ರೆ ದಿಸ್ ದ್ಯಾಟ್ ದೀಸ್ ದೋಸ್ ಏನು ಹೇಳುತ್ತೆ ನೋಡೋಣ ಅಂತ. ಸೊ ದಿಸ್ ದ್ಯಾಟ್ ದೀಸ್ ದೋಸ್ ಇದರ ಅರ್ಥ ತಿಳ್ಕೊಂಬಿಡೋಣ ಅಂತ. ಫಸ್ಟಿಗೆ ದಿಸ್ ಅಂದರೆ ಇವನು, ಇವಳು, ಇದು ಅಂತ ಅರ್ಥ ಆಗುತ್ತೆ. ಅದೇ ಥರ ದ್ಯಾಟ್ ಅವನು, ಅವಳು, ಅದು ಅಂತ ಅರ್ಥ ಕೊಡುತ್ತೆ. ದೀಸ್ ಇವು, ದೋಸ್ ಅವು. ಸೊ ಇವು ಸ್ವಲ್ಪ ನೆನ್ಪಿಟ್ಕೊಳ್ಳೇಬೇಕು, ಯಾಕಂದರೆ ನಾವು ಭಾಳ ಒಂದು ಸಂದರ್ಭದಲ್ಲಿ ದಿಸ್ ಅಂತ ಅನ್ನೋದನ್ನು ಕೇವಲ ಇದು ಅಂತ ಅನ್ನೋದಕ್ಕೆ ಬಳಕೆ ಮಾಡಿರ್ತೀವಿ. ಸೊ ಸುಮಾರು ಜನರು ಇವನು, ಇವಳು ಅಂತ ಅನ್ನೋದಕ್ಕೆ ಸ್ವಲ್ಪ ಕನ್ಫ್ಯೂಷನ್ ಇರುತ್ತೆ, ಅಥವಾ ಅದನ್ನು ಬಳಕೆ ಮಾಡೋಕ್ಕೆ ತಡಬಡಿಸ್ತಿರ್ತಾರೆ. ಅದನ್ನೆಲ್ಲನೂ ಕ್ಲಿಯರ್ ಮಾಡ್ಕೊಳ್ಳಿ. ದಿಸ್ ಅಂತಂದರೆ ಇವನು ಅಂತಲೂ ಅರ್ಥ ಕೊಡುತ್ತೆ, ಇವಳು ಅಂತಲೂ ಬರುತ್ತೆ. ಅದ್ರ ಜೊತೆಗೆ ವಸ್ತು ಹೇಳಬೇಕಾದಾಗ ಇದು ಅಂತಲೂ ಬರುತ್ತೆ. ನಂತರ ಇವು ಎಲ್ಲೆಲ್ಲಿ ಬಳಕೆ ಮಾಡಬೇಕು, ದಿಸ್ ದ್ಯಾಟ್ ದೀಸ್ ದೋಸ್ ಅಂದರೆ ಕನ್ನಡದಲ್ಲಿ ಮೀನಿಂಗ್ ಗೊತ್ತಾಯಿತು. ಅದನ್ನು ಯಾವ ಥರ ಬಳಕೆ ಮಾಡಬೇಕು ಅಥವಾ ಯಾವ ಸಂದರ್ಭದಲ್ಲಿ ಅದನ್ನು ಬಳಕೆ ಮಾಡ್ಕೊಳ್ಬೇಕು ನೋಡೋಣ ಅಂತ. ದಿಸ್ ಅಂತ ಅನ್ನೋದನ್ನು ವರ್ತಮಾನ ಕಾಲದಲ್ಲಿ ಅಂದರೆ ಪ್ರೆಸೆಂಟ್ ಟೆನ್ಸ್ನಲ್ಲಿ, ಜೊತೆಗೆ ನಾವು ಹೇಳ್ತಕ್ಕಂಥ ವ್ಯಕ್ತಿ ಅಥವಾ ವಸ್ತು ಹತ್ತಿರದಲ್ಲಿರಬೇಕು, ಆಮೇಲೆ ಅದು ಏಕವಚನ ಆಗಿರಬೇಕು. ಆವಾಗ ದಿಸ್ ಅಂತ ಬಳಕೆ ಮಾಡ್ತೀವಿ. ಒಂದು ವೇಳೆ ನಾವೇನಾದರೂ ಆ ವ್ಯಕ್ತಿ ಅಥವಾ ಆ ವಸ್ತುವಿನ ಬಗ್ಗೆ ನಾವು ಹೇಳ್ತಾ ಇದ್ದೀವಿ, ಅದು ಎಲ್ಲಿ ಅಂದರೆ ಪಾಸ್ಟ್ ಟೆನ್ಸ್ ಬಗ್ಗೆ, ಅಂದರೆ ಭೂತಕಾಲದಲ್ಲಿ ಇರುವಂಥ ವಿಷಯನ ನಾನು ಮಾತಾಡ್ತಾ ಇದ್ದೀನಿ ಅಂತಂದರೆ ಅಲ್ಲಿ ದ್ಯಾಟ್ ಬಳಕೆ ಮಾಡಬೇಕು. ನಂತರ ಇದು ಕೂಡ ಏಕವಚನ ಆಗಿರುತ್ತೆ. ಆಮೇಲೆ ಇನ್ನೊಂದೇನು ಇಂಟ್ರೆಸ್ಟಿಂಗ್ ಅಂತಂದರೆ ಇದು ವರ್ತಮಾನ ಕಾಲದಲ್ಲಿ ಕೂಡ ಇದನ್ನು ಬಳಕೆ ಮಾಡ್ಬೋದು. ಆದರೆ ಈ ವರ್ತಮಾನ ಕಾಲದಲ್ಲಿ ದಿಸ್ ಬಳಕೆ ಮಾಡ್ತೀವಲ್ಲ, ಇದನ್ನು ಬಳಕೆ ಮಾಡಬಹುದಾ? ಸೊ ದ್ಯಾಟ್ ಕೂಡ ನಾವು ಪ್ರೆಸೆಂಟ್ ಟೆನ್ಸ್ನಲ್ಲಿ ವರ್ತಮಾನ ಕಾಲದಲ್ಲಿ ಇದನ್ನು ಕೂಡ ಬಳಕೆ ಮಾಡ್ಬೋದು. ಆದರೆ ನಾವು ಹೇಳ್ತಕ್ಕಂತಹ ವ್ಯಕ್ತಿ ಅಥವಾ ವಸ್ತು ನಮ್ಮಿಂದ ಒಂಚೂರು ದೂರದಲ್ಲಿರಬೇಕು. ತುಂಬ ದೂರದಲ್ಲಿದ್ದಾರೆ ಅಥವಾ ಸ್ವಲ್ಪ ದೂರದಲ್ಲಿದ್ದಾರೆ, ನಾವು ಅವಾಗ ಅವ್ರ ಬಗ್ಗೆ ನಾವು ಮಾತಾಡ್ತಾ ಇದ್ದೀವಿ, ಅವ್ರ ಬಗ್ಗೆ ಹೇಳ್ತಾ ಇದ್ದೀವಿ ಅಂತಂದಾಗ ಅಲ್ಲಿ ದ್ಯಾಟ್ ಅಂತ ಬಳಸಬೇಕು. ಒಂದು ವೇಳೆ ನಾವು ಹೇಳುವಂತಹ ವ್ಯಕ್ತಿ ಇರಲಿ, ವಸ್ತು ಇರಲಿ, ಅದು ಪ್ರೆಸೆಂಟ್ ಟೆನ್ಸ್ನಲ್ಲಿ ಇದ್ದು ಹತ್ತಿರದಲ್ಲಿದೆ ಅಂತಂದರೆ ನಾವು ಅವಾಗ ದಿಸ್ಸನ್ನು ಬಳಕೆ ಮಾಡಬೇಕಾಗುತ್ತೆ. ನಂತರ ದೀಸ್, ಇದು ಬಹುವಚನಕ್ಕೆ. ದಿಸ್ ಮತ್ತು ದ್ಯಾಟ್ ಏಕವಚನ ಆದರೆ ದೀಸ್ ಏನಾಗುತ್ತೆ ಅಂದರೆ ಬಹುವಚನ ಆಗುತ್ತೆ. ಇದು ದೀಸ್ ಯಾವ ಥರ ಅಂದರೆ ಒಂದು ದಿಸ್ ಥರ ಕೆಲಸ ಮಾಡುತ್ತೆ. ಆದರೆ ಇಲ್ಲಿ ಪ್ಲೂರಲ್ ಇರೋಗೋಸ್ಕರ ನಾವಿಲ್ಲಿ ದೀಸನ್ನು ಬಳಕೆ ಮಾಡ್ತೀವಿ. ಸೊ ಇದು ಕೂಡ ವರ್ತಮಾನ ಕಾಲದಲ್ಲಿ ಬಳಕೆ ಮಾಡಬೇಕು. ಆಮೇಲೆ ನಾವು ಹೇಳ್ತಿರುವಂತಹ ವಸ್ತುಗಳೇನೆಂದರೆ ಹತ್ತಿರದಲ್ಲಿರಬೇಕು, ಆದರೆ ಅದು ಬಹುವಚನ ಆಗಿರಬೇಕು. ನಂತರ ದೋಸ್, ದ್ಯಾಟ್ ಅಂತೆ ದೋಸ್ ಆಗಿರುತ್ತೆ. ದ್ಯಾಟ್ ಪಾಸ್ಟ್ ಟೆನ್ಸ್ನಲ್ಲಿ ಏಕವಚನ, ದೋಸ್ ಪಾಸ್ಟ್ ಟೆನ್ಸ್ನಲ್ಲಿ ಪ್ಲೂರಲ್ ಆಗಿರುತ್ತೆ, ಅಂದರೆ ಬಹುವಚನ ಆಗಿರುತ್ತೆ. ಸೊ ದೋಸ್ ಭೂತಕಾಲದಲ್ಲಿ, ಆಮೇಲೆ ಬಹುವಚನ, ಜೊತೆಗೆ ಇದು ಕೂಡ ವರ್ತಮಾನ ಕಾಲದಲ್ಲಿ ಬಳಕೆ ಮಾಡ್ಬೋದು. ಆದರೆ ಒಂದು ಕಂಡೀಷನ್ಸ್, ಅದೇ ಥರ ನಾವು ಹೇಳ್ತಕ್ಕಂಥ ವಸ್ತುಗಳೇನಂತಂದರೆ ಸ್ವಲ್ಪ ದೂರದಲ್ಲಿರಬೇಕು, ಆಗ ನಾವು ದೋಸ್ ಅಂತ ಅನ್ನೋದನ್ನು ಬಳಕೆ ಮಾಡಬೇಕಾಗುತ್ತೆ. ಹಾಗಿದ್ರೆ ಒಂದಿಷ್ಟು ಎಕ್ಸಾಂಪಲ್ಸನ್ನು ನೋಡ್ಬಿಡೋಣ ಅಂತಿದ್ರ ಮೇಲೆ. ದಿಸ್ ಅಂದರೆ ನಮ್ಗೆ ಆಲ್ರೆಡಿ ಗೊತ್ತಾಗಿದೆ, ಏನು ಇವನು, ಇವಳು, ಇದು ಅಂತ ಅರ್ಥ ಆಗುತ್ತೆ. ಸೊ ಒಂದಿಷ್ಟು ಉದಾಹರಣೆಗಳು. ಇವನು ಶಿವು ಇದ್ದಾನೆ, ದಿಸ್ ಈಸ್ ಶಿವು. ಇವನು ಶಿವು ಇದ್ದಾನೆ. ಶಿವು ಅನ್ನುವ ವ್ಯಕ್ತಿ ಹತ್ತಿರದಲ್ಲಿದ್ದಾನೆ, ಪ್ರೆಸೆಂಟ್ ಟೆನ್ಸ್ನಲ್ಲಿ ಅಂದರೆ ವರ್ತಮಾನ ಕಾಲದಲ್ಲಿ ಇದ್ದಾನೆ. ಸೊ ಹೀಗಾಗಿ ದಿಸ್ ಈಸ್ ಶಿವು, ಇವನು ಶಿವು ಇದ್ದಾನೆ. ಅದೇ ಥರ ಇವಳು ಸ್ವಾತಿ ಇದ್ದಾಳೆ, ದಿಸ್ ಈಸ್ ಸ್ವಾತಿ. ಇದು ಬಸ್ ಇದೆ, ದಿಸ್ ಈಸ್ ಬಸ್. ನಂತರ ದ್ಯಾಟ್ನ ಬಳಕೆಗಳು ಯಾವ ಥರ ಮಾಡಬೇಕಿದ್ದನ್ನು. ದ್ಯಾಟ್ ಅಂದರೆ ಗೊತ್ತಾಗಿದೆ, ಅವನು, ಅವಳು, ಅದು ಅಂತ. ಸೊ ಈಗ ಹೇಳ್ತೀವಿ ಅವನು ಶಿವು ಇದ್ದಾನೆ, ದಟ್ ಈಸ್ ಶಿವು. ನೋಡಿ, ಇದಕ್ಕಿಂತ ಹಿಂದೆ ಇವನು ಶಿವು ಇದ್ದಾನೆ, ಯಾಕಂದರೆ ಅಲ್ಲಿ ಹತ್ತಿರದಲ್ಲಿದ್ದನು, ಇವಾಗ ನಮ್ಮಿಂದ ಸ್ವಲ್ಪ ದೂರದಲ್ಲಿದ್ದಾನೆ, ಆಗ ಅವನು ಶಿವು ಇದ್ದಾನೆ, ದಟ್ ಈಸ್ ಶಿವು. ಇದು ಏನಾಗ್ತಾ ಇದೆ, ಪ್ರೆಸೆಂಟ್ ಟೆನ್ಸ್ನಲ್ಲಿನೇ ಆಗ್ತಾ ಇದೆ, ವರ್ತಮಾನ ಕಾಲದಲ್ಲಿನೇ ಇದೆ.
ಆದರೆ ದೂರದಲ್ಲಿದೆ ಆ ವ್ಯಕ್ತಿ, ನಾವು ಹೇಳುವಂಥ ವ್ಯಕ್ತಿ ಎಲ್ಲಿದ್ದಾನೆ ಅಂತಂದರೆ ದೂರದಲ್ಲಿದ್ದಾನೆ. ಅದೇ ಥರ ಒಂದು ವೇಳೆ ಏನಾದರೂ ಇದನ್ನು ಪಾಸ್ಟ್ ಟೆನ್ಸ್ ನೋಡಬೇಕಾಗಿದ್ರೆ ಅವನು ಶಿವು ಇದ್ದ. ಯಾವಾಗ ಹೇಳ್ತಾ ಇದ್ದೀವಿ? ನಿನ್ನೆನೋ ಮೊನ್ನೆನೋ ಅಥವಾ ಯಾವಾಗ ಒಂದು ಬೇರೆ ದಿನದ ಮಾತಾಡ್ತಾ ಇದ್ದೀವಿ, ಅವತ್ತು ಯಾರಿದ್ರು ಅಥವಾ ಅವತ್ತಲ್ಲಿ ಯಾರಿದ್ನು ಅಂತ ಮಾತಾಡಬೇಕಾದಾಗ ಅವನು ಶಿವು ಇದ್ದ, ದಟ್ ವಾಸ್ ಶಿವು. ಅದೇ ಥರ ಅವಳು ಸ್ವಾತಿ ಇದ್ದಾಳೆ, ದಟ್ ಈಸ್ ಸ್ವಾತಿ. ದೂರದಲ್ಲಿದ್ದಾಳೆ, ಅವಳು ಸ್ವಾತಿ ಇದ್ದಾಳೆ, ದಟ್ ಈಸ್ ಸ್ವಾತಿ. ಒಂದು ವೇಳೆ ಪಾಸ್ಟ್ ಟೆನ್ಸ್ನಲ್ಲಿ ಅವಳು ಸ್ವಾತಿ ಇದ್ದಳು, ದಟ್ ವಾಸ್ ಸ್ವಾತಿ. ಅದೇ ಥರ ಅದು ಬಸ್ ಇದೆ, ದಟ್ ಈಸ್ ಬಸ್. ಪಾಸ್ಟ್ ಟೆನ್ಸ್ನಲ್ಲಿ ಅದು ಬಸ್ ಇತ್ತು, ದಟ್ ವಾಸ್ ಬಸ್. ಸೊ ಇಲ್ಲಿ ಏನಂತಂದ್ರೆ ದ್ಯಾಟ್ ಈಸ್, ದ್ಯಾಟ್ ವಾಸ್. ಸೊ ಇಲ್ಲಿ ಏನು ಚೇಂಜಸ್ ಆಗ್ತಾ ಇದೆ ಅಂತಂದರೆ ಪಾಸ್ಟ್ ಟೆನ್ಸ್ ಮತ್ತು ಪ್ರೆಸೆಂಟ್ ಟೆನ್ಸಿಗೆ ಕಂಪೇರ್ ಮಾಡಿದಾಗ ಪ್ರೆಸೆಂಟ್ ಟೆನ್ಸ್ನಲ್ಲಿ ಈಸ್, ಪಾಸ್ಟ್ ಟೆನ್ಸ್ನಲ್ಲಿ ವಾಸ್. ಸೊ ಸ್ವಲ್ಪ ನಾ ಹಳೆ ವಿಡಿಯೋಗಳ ಬಗ್ಗೆ ವಿಡಿಯೋದಲ್ಲಿ ನಾನು ಹೇಳಿದ್ದೀನಿ, ಏನಂದರೆ ವಾಸ್ ಎಲ್ಲಿ ಬಳಕೆ ಮಾಡಬೇಕು, ಈಸ್ ಎಲ್ಲಿ ಬಳಕೆ ಮಾಡಬೇಕು ಅಂತನ್ನೋದ್ರ ಬಗ್ಗೆ ಆಲ್ರೆಡಿ ತುಂಬ ಹಳೆ ವಿಡಿಯೋಗಳಲ್ಲಿ ಇದ್ದಾವೆ. ಅದ್ರ ಲಿಂಕ್ ಕೂಡ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಸೊ ಏನಾದರೂ ನಮಗೆ ಈಸ್ ಮತ್ತು ವಾಸ್ಗಳ ಬಗ್ಗೆ ಏನಾದರೂ ಡೌಟ್ಸ್ ಇದ್ದರೆ ದಯವಿಟ್ಟು ಅದನ್ನು ಕ್ಲಿಯರ್ ಮಾಡ್ಕೊಂಬಿಡಿ. ಯಾಕಂತಂದರೆ ನಾವು ವಾಕ್ಯಗಳನ್ನು ಮಾಡುವಾಗ ಈ ವಾಸ್ ಮತ್ತು ಈಸ್ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ನಾವೇನಾದರೂ ಈಸ್ ಬಳಕೆ ಮಾಡುವಂತಹ ಒಂದು ವಾಕ್ಯದಲ್ಲಿ ಏನಾದರೂ ವಾಸನ್ನು ಬಳಕೆ ಮಾಡಿದ್ವಿ ಅಂತಂದರೆ ಸಂಪೂರ್ಣವಾಗಿ ಆ ವಾಕ್ಯದ ಅರ್ಥನೇ ಬೇರೆ ಕೊಡುತ್ತೆ. ಸೊ ದಯವಿಟ್ಟು ಅದನ್ನು ಮರಿಬೇಡಿ. ಒಂದು ವೇಳೆ ಏನಾದರೂ ನಿಮಗೆ ಈಸ್, ವಾಸ್, ಆಮೇಲೆ ಆರ್ ಇರ್ಬೋದು, ಆ್ಯಮ್ ಇರ್ಬೋದು, ವರ್ ಇರ್ಬೋದು, ಇವು ಏನಾದರೂ ನಿಮ್ಗೆ ಡೌಟ್ಸ್ಗಳಿದ್ರೆ ದಯವಿಟ್ಟು ಆ ವಿಡಿಯೋನ ಫಸ್ಟ್ ನೋಡಿ, ನಂತರ ಈ ವಿಡಿಯೋ ನೋಡಿ. ಆ ವಿಡಿಯೋದು ಡಿಸ್ಕ್ರಿಪ್ಷನಲ್ಲಿ ನಾನು ಲಿಂಕ್ ಕೊಟ್ಟಿರ್ತೀನಿ, ಅದನ್ನು ಫಸ್ಟ್ ನೋಡಿ ಫ್ರೆಂಡ್ಸ್. ಸೊ ಅದರಿಂದ ಏನಾಗುತ್ತೆ ಅಂದರೆ ನೀವೇನಾದರೂ ಹೊಸ ಹೊಸ ಒಂದು ವಾಕ್ಯಗಳನ್ನ ಮಾಡಬೇಕು ಅಂತಿದ್ರೆ ಅದು ತುಂಬ ಹೆಲ್ಪ್ ಆಗುತ್ತೆ ನಿಮಗೆ. ಓಕೆ, ಸೊ ಇಲ್ಲಿ ಒಂದು 3 ಎಕ್ಸಾಂಪಲ್ ಅಷ್ಟೇ ನಾನು ಕೊಟ್ಟಿದ್ದೀನಿ. ನೀವೇನು ಮಾಡಿ ಅಂದರೆ ಬೇರೆ ಹಾಕೊಂಡು ಬೇರೆ ಹೆಸರುಗಳು ತಗೊಳ್ಳಿ, ಬೇರೆ ವಸ್ತುಗಳು ತಗೊಳ್ಳಿ. ಅದರಿಂದ ಏನಾಗುತ್ತೆ ಅಂದರೆ ತುಂಬ ಈಸಿಯಾಗಿ ಪ್ರಾಕ್ಟೀಸ್ ಮಾಡ್ಬೋದು ನೀವು, ಆಮೇಲೆ ಈಸಿಯಾಗಿ ಇದನ್ನು ಕಲ್ತ್ಕೋಬೋದು ಅಂತ ಹೇಳ್ಬೋದು ಫ್ರೆಂಡ್ಸ್. ಓಕೆ, ಸೊ ನೆಕ್ಸ್ಟ್ ದೀಸ್, ಇದು ಬಹುವಚನ ಅಂತ ಗೊತ್ತಾಗಿದೆ ನಮಗೆ, ಇವು ಅಂತ ಹೇಳ್ತೀವಿ. ಸೊ ಇವು ಪಕ್ಷಿಗಳು ಇವೆ, ದೀಸ್ ಆರ್ ಬರ್ಡ್ಸ್. ಇವು ಪಕ್ಷಿಗಳು ಇವೆ, ದೀಸ್ ಆರ್ ಬರ್ಡ್ಸ್. ಇವು ಹೂಗಳು ಇವೆ, ದೀಸ್ ಆರ್ ಫ್ಲವರ್ಸ್. ಅದೇ ಥರ ಇವು ಹಣ್ಣುಗಳು ಇವೆ, ದೀಸ್ ಆರ್ ಫ್ರೂಟ್ಸ್. ಸೊ ಇವೆಲ್ಲ ಏನಿದಾವೆ ಅಂತಂದರೆ ಪ್ರೆಸೆಂಟ್ ಟೆನ್ಸ್ನಲ್ಲಿ ವರ್ತಮಾನ ಕಾಲದಲ್ಲಿ ಇದ್ದಾವೆ. ಪಕ್ಷಿಗಳಿದ್ದಾವೆ, ಹೂಗಳಿದ್ದಾವೆ, ಹಣ್ಣುಗಳು ಇದ್ದಾವೆ ಅಥವಾ ಇವೆ ಅಂತ ನಾವು ಹೇಳ್ತೀವಿ. ಓಕೆ, ಒಂದು ವೇಳೆ ಏನಾದರೂ ಪಾಸ್ಟ್ ಟೆನ್ಸ್ನಲ್ಲಿ ಇವೆಲ್ಲ ಈ ಸದ್ಯದಲ್ಲಿ ನಾವು ಪ್ರೆಸೆಂಟ್ ಟೆನ್ಸ್ನಲ್ಲಿ ಹತ್ತಿರದಲ್ಲಿದ್ದಾವೆ, ಒಂದು ವೇಳೆ ಪ್ರೆಸೆಂಟ್ ಟೆನ್ಸ್ನಲ್ಲಿ ಕೂಡ ದೂರದಲ್ಲಿದ್ದವು ಅಂತ ಇಟ್ಕೊಳ್ಳೋಣ ಅಂತ, ಅಥವಾ ಪಾಸ್ಟ್ ಟೆನ್ಸ್ನಲ್ಲಿ ಇದ್ದಾವೆ, ಇದ್ದವು, ಅದ್ರ ಬಗ್ಗೆ ಮಾತಾಡ್ತಾ ಇದ್ದೀವಿ, ಅದನ್ನ ಯಾವ ಥರ ಮಾಡಬೇಕು? ಸಿಂಪಲ್, ಅಲ್ಲಿ ಏನಂತಂದರೆ ದೋಸನ್ನು ಬಳಕೆ ಮಾಡೋದು. ಸೊ ದೋಸ್ ಅಂದರೆ ಗೊತ್ತಾಗಿದೆ ನಮಗೆ, ದೋಸ್ ಅಂತಂದರೆ ಅವು ಅಂತ ಅರ್ಥ ಕೊಡುತ್ತೆ. ಸೊ ಹಾಗಿದ್ರೆ ನೋಡೋಣ, ಅವು ಪಕ್ಷಿಗಳು ಇವೆ, ದೋಸ್ ಆರ್ ಬರ್ಡ್ಸ್. ವೆರಿ ಸಿಂಪಲ್, ಇಲ್ಲಿ ದೋಸ್ ಅಂತ ಬಳಕೆ ಮಾಡ್ತೀವಿ. ಯಾಕಂತಂದರೆ ಆಮೇಲೆ ಇಲ್ಲಿ ಆರ್ ಇದೆ, ಆರ್ ಅಂತ ಅನ್ನೋದು ಪ್ರೆಸೆಂಟ್ ಟೆನ್ಸ್ ಬಳಕೆ ಮಾಡುವಂಥದ್ದು, ಬಹುವಚನಕ್ಕೆ ನಾವು ಬಳಕೆ ಮಾಡುವಂತಹ ಒಂದು ಎಕ್ಸಿಲರಿ ಆಗಿದೆ. ಸೊ ಆದರೆ ಇಲ್ಲಿ ದೋಸ್ ಅಂತ ಬಳಕೆ ಮಾಡಿಕೊಂಡು, ಅಂದರೆ ಪಾಸ್ಟ್ ಟೆನ್ಸ್ನಲ್ಲಿ ಇರುವಂತಹ ಒಂದು ದೋಸನ್ನು ತೆಗೆದುಕೊಂಡು ನಾವಿಲ್ಲಿ ಆರ್ ಹೇಳ್ತಾ ಇದ್ದೀವಿ ಅಂತಂದರೆ ನಾವು ಹೇಳುವಂತಹ ಒಂದು ವಸ್ತುಗಳು ಏನಿದಾವೆ ಅಂತಂದರೆ ಅದು ಪ್ರೆಸೆಂಟ್ ಟೆನ್ಸ್ನಲ್ಲಿ ಇದ್ದಾವೆ, ಆದರೆ ದೂರದಲ್ಲಿದ್ದಾವೆ. ಸೊ ದೋಸ್ ಆರ್ ಬರ್ಡ್ಸ್. ಒಂದು ವೇಳೆ ಇದನ್ನೇನಾದರೂ ಪಾಸ್ಟ್ ಟೆನ್ಸ್ನಲ್ಲಿ ಹೇಳಬೇಕಾಗಿದೆ ಅಂದರೆ ಭೂತಕಾಲದಲ್ಲಿ ಅವು ಪಕ್ಷಿಗಳು ಇದ್ವು, ನೆನ್ಪಿಟ್ಕೊಳ್ಳಿ, ಅವು ಪಕ್ಷಿಗಳು ಇದ್ವು, ದೋಸ್ ವರ್ ಬರ್ಡ್ಸ್. ಅದೇ ಪಕ್ಷಿಗಳು ಇದಾವೆ ಅಥವಾ ಇವೆ, ದೋಸ್ ಆರ್ ಬರ್ಡ್ಸ್. ಅವು ಪಕ್ಷಿಗಳು ಇದ್ವು, ದೋಸ್ ವರ್ ಬರ್ಡ್ಸ್. ಸೊ ನಾನು ಆಗಲೇ ಹೇಳ್ದಂಗೆ ಈಸ್ ಮತ್ತು ವಾಸ್ ಎಷ್ಟು ಇಂಪಾರ್ಟೆಂಟು, ಈ ಆರ್ ಮತ್ತು ವರ್ ಕೂಡ ಅಷ್ಟೇ ಇಂಪಾರ್ಟೆಂಟು. ನೀವೇನಾದರೂ ಆರ್ ಬಳಕೆ ಮಾಡೋ ಜಾಗದಲ್ಲಿ ವರ್ ಬಳಕೆ ಮಾಡಿದ್ವಿ ಅಥವಾ ವರ್ ಬಳಕೆ ಮಾಡೋ ಜಾಗದಲ್ಲಿ ಆರ್ ಬಳಕೆ ಮಾಡಿದ್ವಿ ಅಂತಂದರೆ ನಾವು ಹೇಳಬೇಕಾಗಿರುವಂತಹ ಒಂದು ವಾಕ್ಯದ ಅರ್ಥನೇ ಬೇರೆ ಆಗಿರುತ್ತೆ. ಸೊ ದಯವಿಟ್ಟು ಇವುಗಳನ್ನು ತುಂಬ ಕೇರ್ಫುಲ್ಲಿ, ತುಂಬ ಪ್ರಾಕ್ಟೀಸ್ ಮಾಡಿ, ತುಂಬ ಎಕ್ಸಾಂಪಲ್ಗಳಲ್ಲಿ ಬಳಕೆ ಮಾಡ್ಕೊಳ್ಳಿ. ನೀಟಾಗಿ ಸಡನ್ನಾಗಿ ನಮ್ಗೆ ಅದ್ರಲ್ಲಿ ಏನು ಬಳಕೆ ಮಾಡಕ್ಕೆ ಬೇಕು ಅಂದರೆ ವಾಸ್ ಬಳಕೆ ಮಾಡಬೇಕು, ಈಸ್ ಬಳಕೆ ಮಾಡಬೇಕು, ಆರ್ ಬಳಕೆ ಮಾಡಬೇಕು ಮತ್ತು ವರ್ ಬಳಕೆ ಮಾಡಬೇಕು. ಇದ್ರ ಬಗ್ಗೆ ತುಂಬ ಪ್ರಾಕ್ಟೀಸ್ ಮಾಡಬೇಕು. ಯಾಕಂತಂದರೆ ನಾವು ಯಾವುದೇ ಸಂದರ್ಭದಲ್ಲಿ ಈಸ್ ಬದಲಾಗಿ ವಾಸ್,
ವರ್ ಬದಲಾಗಿ ಆರ್ ಏನಾದರೂ ಬಳಕೆ ಮಾಡಿದ್ರೆ ನಾವು ಏನೊಂದು ವಿಷಯನ ನಾವು ಹೇಳಕ್ಕೆ ಹೊಂಟಿದ್ವೋ ಆ ವಾಕ್ಯನ ಸಂಪೂರ್ಣವಾಗಿ ಬೇರೆ ಅರ್ಥ ಕೊಡುತ್ತೆ. ದಯವಿಟ್ಟು ಮರಿಬೇಡಿ. ಅದೇ ಥರ ಅವು ಹೂಗಳು ಇವೆ, ದೋಸ್ ಆರ್ ಫ್ಲವರ್ಸ್. ಇವಾಗ ಆ ಹೂಗಳು ಸ್ವಲ್ಪ ದೂರದಲ್ಲಿದ್ದಾವೆ, ಸೊ ದೋಸ್ ಆರ್ ಫ್ಲವರ್ಸ್. ಆದರೆ ವರ್ತಮಾನ ಕಾಲದಲ್ಲಿವೆ, ಪ್ರೆಸೆಂಟ್ ಟೆನ್ಸ್ನಲ್ಲಿವೆ. ಅದೇ ಥರ ದೋಸ್ ವರ್ ಫ್ಲವರ್ಸ್ ಅಂದರೆ ಅವು ಹೂಗಳು ಇದ್ವು, ಅಂದರೆ ಪಾಸ್ಟ್ ಟೆನ್ಸ್ನಲ್ಲಿರುವಂಥ ಹೂಗಳ ಬಗ್ಗೆ ನಾವು ಮಾತಾಡ್ತಾ ಇದ್ದೀವಿ. ಸೊ ಅದೇ ಥರ ಅವು ಹಣ್ಣುಗಳು ಇವೆ, ದೋಸ್ ಆರ್ ಫ್ರೂಟ್ಸ್. ಅವು ಹಣ್ಣುಗಳು ಇವೆ, ದೋಸ್ ಆರ್ ಫ್ರೂಟ್ಸ್. ಆದರೆ ಪಾಸ್ಟ್ ಟೆನ್ಸ್ನಲ್ಲಿ ಅವು ಹಣ್ಣುಗಳು ಇದ್ವು, ದೋಸ್ ವರ್ ಫ್ರೂಟ್ಸ್. ದೋಸ್ ವರ್ ಫ್ರೂಟ್ಸ್. ಸೊ ಇದ್ರ ಮೇಲೆ ಇನ್ನೊಂದಿಷ್ಟು ಬೇರೆ ಬೇರೆ ಎಕ್ಸಾಂಪಲ್ಸ್ಗಳನ್ನು ನೀವು ಮಾಡಿ ಪ್ರಾಕ್ಟೀಸ್ ಮಾಡಲೇಬೇಕು ಫ್ರೆಂಡ್ಸ್. ನೆಕ್ಸ್ಟ್ ಇನ್ನೊಂದಿಷ್ಟು ಬೇರೆ ಉದಾಹರಣೆಗಳು ನೋಡೋಣ ಅಂತ. ಈಗ ಸ್ಕ್ರೀನ್ ಮೇಲೆ ಕಾಣ್ತಾ ಇದೆ, ಚೇರ್ ಇದೆ. ನಾನು ಹೇಳ್ತೀನಿ ದಿಸ್ ಈಸ್ ಅ ಚೇರ್. ಇದು ಒಂದು ಕುರ್ಚಿ ಇದೆ. ಇವಾಗ ಕುರ್ಚಿ ಇದೆ, ಆದರೆ ಮುಂಚೆ ಇದು ಏನಾಗಿತ್ತು? ಇದು ಕೂಡ ಒಂದು ಕಟ್ಟಿಗೆ ಇತ್ತು ಹೇಳ್ತೀವಿ ನಾವು. ಇವಾಗ ಚೇರ್ ಇದೆ, ದಿಸ್ ಈಸ್ ಅ ಚೇರ್. ಇದು ಒಂದು ಕುರ್ಚಿ ಇದೆ, ಆದರೆ ಇದು ಕುರ್ಚಿ ಆಗೋಕ್ಕಿಂತ ಮುಂಚೆ ಇದು ಒಂದು ಕಟ್ಟಿಗೆ ಇತ್ತು. ಸೊ ಅವಾಗ ಏನು ಹೇಳ್ತೀವಿ ನಾವು ಅಂತಂತಂದ್ರೆ ಇದು ನೋಡಿ, ಇದು ಒಂದು ಕಟ್ಟಿಗೆ ಇತ್ತು ಅಂತ ಹೇಳ್ಬೇಕಾಗಿದೆ. ಸೊ ಇದು ಅಂತಲ್ಲಕ್ಕೆ ದಿಸ್ ಬಳಕೆ ಮಾಡಬೇಕು, ಆದರೆ ಇತ್ತು ಅಂತ ಬರ್ತಾ ಇದೆ, ವಾಸ್ ಬಳಕೆ ಮಾಡಬೇಕು. ಸೊ ಹೀಗಾಗಿ ದಿಸ್ ವಾಸ್ ಅ ವುಡ್. ಇದು ಒಂದು ಕಟ್ಟಿಗೆ ಇತ್ತು, ಆದರೆ ಇವಾಗ ದಿಸ್ ಈಸ್ ಅ ಚೇರ್. ಇದು ಒಂದು ಕುರ್ಚಿ ಇದೆ. ನಂತರ ಇದು ಒಂದು ಶಾಲೆ ಇದೆ. ಈ ಒಂದು ಬಿಲ್ಡಿಂಗ್ ನಲ್ಲಿ ಇವಾಗ ಸದ್ಯದಲ್ಲಿ ಶಾಲೆ ಇದೆ, ಆದರೆ ಸ್ವಲ್ಪ ದಿವಸಗಳ ಹಿಂದೆ, ಸ್ವಲ್ಪ ವರ್ಷಗಳ ಹಿಂದೆ ಮುಂಚೆ ಈ ಬಿಲ್ಡಿಂಗ್ ನಲ್ಲಿ ಏನಾಗಿತ್ತು ಅಂದ್ರೆ ಆಸ್ಪತ್ರೆ ಇತ್ತು. ಇವಾಗ ಏನಾಗಿದೆ ಅಂದ್ರೆ ಆಸ್ಪತ್ರೆ ತೆಗೆದಿದ್ದಾರೆ, ಇವಾಗ ಸ್ಕೂಲ್ ಮಾಡಿದ್ದಾರೆ ಅಂತ ಇಟ್ಕೊಳ್ಳೋಣ ಅಂತ. ಸೊ ಅವಾಗ ಈಗೇನು ಹೇಳ್ತೀವಿ ನಾವು ಅಂತಂದ್ರೆ ಇದು ಒಂದು ಶಾಲೆ ಇದೆ, ದಿಸ್ ಈಸ್ ಅ ಸ್ಕೂಲ್. ಯಾಕಂದ್ರೆ ಪ್ರೆಸೆಂಟ್ ಟೆನ್ಸ್ ನಲ್ಲಿ ನಮ್ಗೆ ಇವಾಗ ಸದ್ಯದಲ್ಲಿ ಕಾಣ್ತಾ ಇದೆ ಇದು ಒಂದು ಶಾಲೆ ಇದೆ ಅಂತ. ಆದರೆ ಮುಂಚೆ ಇದೊಂದು ಆಸ್ಪತ್ರೆ ಇತ್ತು ಅಂತ ಹೇಳಬೇಕಾಗಿದೆ. ಅವಾಗ ಏನು ಹೇಳ್ತೀವಿ ಅಂತಂದ್ರೆ ಇದು ಒಂದು ಆಸ್ಪತ್ರೆ ಇತ್ತು, ದಿಸ್ ವಾಸ್ ಅ ಹಾಸ್ಪಿಟಲ್. ದಿಸ್ ವಾಸ್ ಅ ಹಾಸ್ಪಿಟಲ್. ಆದರೆ ಸದ್ಯದಲ್ಲಿ ಶಾಲೆ ಇದೆ, ಇದು ಒಂದು ಶಾಲೆ ಇದೆ, ದಿಸ್ ಈಸ್ ಅ ಸ್ಕೂಲ್. ಸೊ ಅದೇ ಥರ ಇಲ್ಲೊಂದಿಷ್ಟು ಬಿಲ್ಡಿಂಗ್ ಕಾಣ್ತಾ ಇದ್ದಾವೆ. ನಾನೇನು ಹೇಳ್ತೀನಿ ಅಂದರೆ ಇವು ಕಟ್ಟಡಗಳು ಇವೆ, ದೀಸ್ ಆರ್ ಬಿಲ್ಡಿಂಗ್ಸ್. ಇವು ಕಟ್ಟಡಗಳು ಇವೆ, ಆದರೆ ಮುಂಚೆ ಇದೇ ಕಟ್ಟಡಗಳು ಅಥವಾ ಈ ಕಟ್ಟಡಗಳು ಏನಾಗಿದ್ವು ಅಂದರೆ ಗುಡಿಸಲುಗಳಾಗಿದ್ದವು. ಸೊ ನಾನೇನು ಹೇಳ್ತೀನಿ ಅಂತಂದ್ರೆ ಇವು ಗುಡಿಸಲುಗಳು ಇದ್ದವು. ಸೊ ದೀಸ್ ವರ್ ಹಟ್ಸ್. ದೀಸ್ ವರ್ ಹಟ್ಸ್. ಸೊ ಇವು ಗುಡಿಸಲುಗಳು ಇದ್ವು. ಈಗೇನಾಗಿದೆ ಅಂದರೆ ಆ ಗುಡಿಸಲುಗಳನ್ನೆಲ್ಲ ತೆಗೆದುಬಿಟ್ಟು ಇವಾಗ ಕಟ್ಟಡಗಳು ಮಾಡಿದ್ದಾರೆ. ಸೊ ದೀಸ್ ಆರ್ ಬಿಲ್ಡಿಂಗ್ಸ್. ಸೊ ಫ್ರೆಂಡ್ಸ್, ಸ್ವಲ್ಪ ಬಳಕೆ ಮಾಡೋದ್ರಲ್ಲಿ ಅಥವಾ ಇದನ್ನು ಬರೆಯುವ ಸಂದರ್ಭದಲ್ಲಿ, ಅದು ಸ್ಪೋಕನ್ ಇಂಗ್ಲೀಷ್ ಅಂತಂದಾಗ ಅಂದರೆ ಮಾತಾಡುವ ಸಂದರ್ಭದಲ್ಲಿ ಸ್ವಲ್ಪ ಒಂದು ತಡಬಡಿಕೆ ಅಥವಾ ಬಳಕೆ ಮಾಡೋದು ತಪ್ಪಾಗುತ್ತೆ ಅಂತನ್ನೋ ಒಂದು ಕನ್ಫ್ಯೂಷನ್ಸ್ಗಳು, ಡೌಟ್ಸ್ಗಳು ಇರುತ್ತೆ. ನೀವೇನು ಮಾಡಬೇಕು ಅಂದರೆ ಪ್ರಾಕ್ಟೀಸ್ ಮಾಡಬೇಕು. ಸೊ ತುಂಬ ಪ್ರಾಕ್ಟೀಸ್ ಮಾಡಿ, ಒಂದಿಷ್ಟು ಜೋರಾಗಿ ಹೇಳೋಕ್ಕೆ ಪ್ರಯತ್ನ ಪಡಿ. ಓಕೆ, ಈ ದೀಸ್ ಮತ್ತು ದೋಸ್ ಯಾವ ಸಂದರ್ಭದಲ್ಲಿ ಒಂದಿಷ್ಟು ವಸ್ತುಗಳನ್ನು ಹೊರಗಡೆ ಬಂದರೆ ಎಷ್ಟೋ ವಸ್ತುಗಳು ಕಾಣ್ತಿರ್ತವೆ. ಆ ಪ್ರತಿಯೊಂದು ವಸ್ತುಕ್ಕೂ ನಾವು ಹತ್ತಿರದಲ್ಲಿರುವಂಥ ವಸ್ತುಗಳಿಗೆ ದೀಸ್, ದೂರದಲ್ಲಿರುವ ವಸ್ತುಗಳಿಗೆ ದೋಸ್. ಇನ್ ಕೇಸ್ ಏನಾದರೂ ಅಲ್ಲಿ ಏಕವಚನ ಬಹುವಚನ ಇತ್ತು ಅಂತಂದ್ರೆ ಏಕವಚನಗಳಿದ್ದಾವೆ ಅಂತ ಇಟ್ಕೊಳ್ಳೋಣ ಅಂತ. ಸೊ ಏಕವಚನ ಇದ್ದಾಗ ದಿಸ್, ಒಂದು ವೇಳೆ ಏಕವಚನ ಇದೆ ದೂರದಲ್ಲಿದೆ ದ್ಯಾಟ್. ಸೊ ಈ ಥರ ಬೇರೆ 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 ಎಕ್ಸಾಂಪಲ್ಸ್ಗಳು ನೀವೇನಾದರೂ ಮಾಡ್ತಾ ಹೋದ್ರಿ ಅಂತಂದ್ರೆ ಈಸಿಯಾಗಿ ಈ ಒಂದು ಟಾಪಿಕನ್ನು ನಾವು ತಿಳ್ಕೊಬೋದು ಫ್ರೆಂಡ್ಸ್. ಓಕೆ, ಸೊ ನಂತರ ಈ ಒಂದು ದಿಸ್ ದ್ಯಾಟ್ ದೀಸ್ ದೋಸ್ ಕ್ಲಾಸ್ನಲ್ಲಿ ಇನ್ನೂ ಏನಾದರೂ ಆ್ಯಡ್ ಬೇಕು ಅನಿಸಿದ್ರೆ, ಅಂದರೆ ಇನ್ನೊಂದಿಷ್ಟು ನಾವು ಹೇಳಬೇಕಿತ್ತು ಇದರಲ್ಲಿ ಅಂತ ಅನಿಸಿದ್ರೆ ದಯವಿಟ್ಟು ಕಮೆಂಟಲ್ಲಿ ಹೇಳಿ. ಒಂದು ವೇಳೆ ನಿಮ್ಗೆ ಏನಾದರೂ ಇದಕ್ಕಿಂತಲೂ ಹೆಚ್ಚಿಗೆ ಅಥವಾ ಬೇರೆ ಬೇರೆ ಉದಾಹರಣೆಗಳು ಗೊತ್ತಿದ್ರು ದಯವಿಟ್ಟು ಕಮೆಂಟ್ನಲ್ಲಿ ಹೇಳಿ. ಅಂದರೆ ನಿಮ್ದೊಂದು ಕಮೆಂಟ್ ಏನಾಗುತ್ತೆ ಅಂದರೆ ಈ ವಿಡಿಯೋ ನೋಡೋ ಎಲ್ಲರಿಗೂ ಹೆಲ್ಪ್ ಆಗುತ್ತಿರುತ್ತೆ. ಓಕೆ, ಜೊತೆಗೆ ನಿಮ್ಗೆ ಏನಾದರೂ ಡೌಟ್ಸ್ಗಳಿದ್ರು ಕೂಡ ದಯವಿಟ್ಟು ಕಮೆಂಟ್ನಲ್ಲಿ ಕೇಳಿ, ಅದಕ್ಕೆ ಉತ್ತರ ಮಾಡುವಂತಹ ಪ್ರಯತ್ನ ಖಂಡಿತ ಇದ್ದೇ ಇರುತ್ತೆ ನಮ್ಮ ಕಡೆಯಿಂದ. ಸೊ ಫ್ರೆಂಡ್ಸ್, ಈ ಒಂದು ವಿಡಿಯೋದಲ್ಲಿ ಈ ಒಂದು ಟಾಪಿಕ್ ಇಷ್ಟೇ ಆಗಿತ್ತು. ಮತ್ತೆ ಮುಂದಿನ ವಿಡಿಯೋದಲ್ಲಿ ಹೊಸ ಟಾಪಿಕ್ ತೊಗೊಂಡ್ಬರ್ತೀನಿ. ಸೊ ಅಲ್ಲಿವರೆಗೂ ಆರೋಗ್ಯವಾಗಿರ್ರಿ, ಸಂತೋಷವಾಗಿರ್ರಿ, ಹೊಸ ವಿಷಯಗಳನ್ನ ತಿಳ್ಕೊಳ್ಳಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಬಾಯ್.